ಫುಲ್ಲು ಎಲ್ಲ ಕಟ್ ಮಾಡಿದ ಮೇಲೆ ಪೀಸ್ ಪೀಸ್ ಈ ಥರ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಇದನ್ನ ಆರ್ಗನೈಸ್ ಮಾಡಬೇಕು. ನಿಮಗೆ ಯಾವ ಡಿಸೈನ್ ಮಾಡ್ತೀರಾ ಮಾಡ್ಬೋದು. ನನಗೆ ತೋರಿಸ್ತಿರೋದು ಫ್ಲವರ್ ಡಿಸೈನು. ಈ ಥರ ಫ್ಲವರ್ ಡಿಸೈನ್ ಕೂಡ ಮಾಡ್ಬೋದು. 5 ಪೆಟಲ್ಸ್ನ ಫಸ್ಟ್ ಇಟ್ಟು ಅದ್ರ ಮಧ್ಯಕ್ಕೆ ನೆಕ್ಸ್ಟ್ ನೀವೇನು ಮಾಡಿದಿರೋ ವರ್ಕು ಆ ಪೆಟಲ್ಸ್ನ ಇಡ್ಬೋದು. ಇದು ಚೆನ್ನಾಗಿ ಕಾಣುತ್ತೆ. ಇದು ಇಲ್ಲ ಅಂತಂದರೆ ನೀವು ಪಿಕಾಕ್ ಫೆದರ್ ಸ್ಟಿಚ್ ಬರುತ್ತಲ್ಲ, ಅಂದರೆ ಪಿಕಾಕ್ಗೆ ಫೆದರ್ ಟೈಪು, ಆ ಥರ ಕೂಡ ಇದನ್ನ ಆರ್ಗನೈಸ್ ಮಾಡ್ಬೋದು. ಈ ಥರ ಒಂದು ಲೀಫಿಂದ 5 ಲೀಫ್ವರೆಗೆ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿ ನೆಕ್ಸ್ಟು ಎಡ್ಜಸ್ಸಲ್ಲಿ ಪಿಕಾಕ್ದು ಫೇಸ್ನ ಡ್ರಾ ಮಾಡಿ ಕೂಡ ಮಾಡ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಯಾವುದು ಇಷ್ಟ ಅನಿಸುತ್ತೆ, ನಿಮ್ಗೆ ಯಾವ್ದು ಮಾಡಬೇಕು ಅನಿಸುತ್ತೆ ನೀವು ಆ ಡಿಸೈನ್ನ ಮಾಡ್ಬೋದು. ಮೇಲ್ಗಡೆ ಪಿಕಾಕ್ದನ್ನ ನೇಮ್ ಡಿಸೈನ್ ಬರೆದೆ ಅಲ್ಲಿ ನೀವು ಎಂಬ್ರಾಯ್ಡ್ರಿ ಕೂಡ ಮಾಡ್ಬೋದು. ನಾನಿಲ್ಲಿ ಫ್ಲವರ್ ಡಿಸೈನ್ನ ಮಾಡ್ತಾಯಿದ್ದೀನಿ. ನೀಡಲ್ಗೆ ಸಣ್ಣ ಸೂಜಿಗೆ ಕಾಟನ್ ದಾರನ ಸುತ್ಕೊಂಡಿದ್ದೀನಿ. ಸುತ್ತಕೊಂಡು ಒಂದೊಂದು ಲೀಫ್ಗೆ 2 ಸ್ಟಿಚ್ನ ಮಾತ್ರ ಹಾಕ್ತಾಯಿದ್ದೀನಿ. ಆ ಕಡೆ ಒಂದು ಈ ಕಡೆ ಒಂದು ಅಷ್ಟೇ, ಇನ್ನು ಜಾಸ್ತಿ ಏನೂ ಆಗ್ತಾಯಿಲ್ಲ. ಜಸ್ಟು 2 ಸೈಡ್ಸು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಇದೇ ಥರ ಫಸ್ಟು 5 ಪೆಟಲ್ಸ್ನ ಜೋಡಿಸ್ಬಿಟ್ಟು ನೀವು ಡಿಸ್ಟೆನ್ಸ್ನ ನೋಡ್ಕೊಳ್ಳಿ. ಡಿಸ್ಟೆನ್ಸ್ನ ನೋಡ್ಕೊಂಡು ಆದಮೇಲೆ ಪೆಟಲ್ಸ್ನ ಈ ಥರ ಸ್ಟಿಚ್ ಮಾಡ್ತಾ ಬನ್ನಿ.
ಇಷ್ಟು ಪೆಟಲ್ಸ್ನ ಹಾಕಿದ್ಮೇಲೆ ನನ್ನ ಹತ್ರ ಇನ್ನೊಂದು ಎಕ್ಸ್ಟ್ರಾ ಪೆಟಲ್ ಮಿಕ್ಕಿತ್ತು. ಸೊ ಅದಕ್ಕೆ ಅದನ್ನು ಇಲ್ಲೇನು ನಾನು ನೆಟೆಡ್ ಫ್ಲವರ್ ಮಾಡಿದ್ದೆ ಅಲ್ಲಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಳಗಡೆ ಕೂಡ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ಲೈನ್ ಬಂದಿದೆಯಲ್ಲ ಫ್ಲವರ್ದು, ಅಲ್ಲಿಗೆ ಸ್ಟಿಚ್ ಆಗಲಿ ಅಂತ ಹೇಳಿ. ಆ್ಯಂಡ್ ಎಂಡ್ ನಾಟ್ ನಾರ್ಮಲ್ ನಾವು ಫ್ರೆಂಚ್ ನಾಟ್ಗೆ ಹೇಗೆ ಎಂಡ್ ನಾಟ್ ಹಾಕ್ತಾಯಿದ್ವಿ ಸೇಮ್ ಹಾಗೇ. ಇಷ್ಟಾದಮೇಲೆ ಇಲ್ಲೇನು ಫ್ಲವರ್ಗೆ ನಾವು ಪೆಂಡಿಂಗ್ ಬಿಟ್ಟಿದ್ವಿ, ಅಂದರೆ ಮಧ್ಯದಲ್ಲಿ ಸ್ಪೇಸು ಪೆಂಡಿಂಗ್ ಇದೆ ಅಲ್ಲ, ಆ ಸ್ಪೇಸ್ ಪೆಂಡಿಂಗ್ ಇರೋದ್ರ ಒಳಗಡೆ ನಾವೇನಾದರೂ ಹಾಕಬೇಕು. ನಿಮ್ಮ ಹತ್ರ ದಪ್ಪದ ಯಾವ್ದಾದ್ರು ಸ್ಟೋನ್ಸ್ ಇದ್ದರೆ ಓಕೆ, ಅದಾದರೂ ಹಾಕಿ. ನಾನಿಲ್ಲಿ ಕ್ವಿಲ್ಲಿಂಗ್ ಸ್ಕ್ರಿಪ್ಟಿದು ಒಂದು ಇಯರಿಂಗ್ ಮಾಡಿದ್ದೆ, ಅದರದ್ದು ಒಂದು ಸಿಂಗಲ್ ಇಯರಿಂಗ್ ಟೈಪ್ ಇತ್ತು. ಸೊ ಅದನ್ನ ಹಾಕ್ತಾಯಿದ್ದೀನಿ.